ಫ್ರೆಂಡ್ಸ್, ವೆಲ್ಕಮ್ ಟು KSP ಜಾಬ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. PCPSI ವಯೋಮಿತಿಯನ್ನು ಹೆಚ್ಚಿಸಿ ರಾಜ್ಯ ಸರ್ಕಾರದಿಂದ ಆದೇಶ ಬಂದಿರುವಂಥದ್ದು. ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋನ ಲೈಕ್ನೇ ಮಾಡಬೇಕಾಗುತ್ತೆ, ತಪ್ಪದೇ ಎಲ್ಲರೂ ಶೇರ್ ಮಾಡಿ. ಹಲವು ಜನ ವಿದ್ಯಾರ್ಥಿಗಳು PC ಮತ್ತು PSI ವಯೋಮಿತಿಯನ್ನು ಹೆಚ್ಚಿಸಿ ಮತ್ತು ಇತರೆ ಹುದ್ದೆಗಳ ವಯೋಮಿತಿಯನ್ನು ಕೂಡ ಹೆಚ್ಚಿಸಿ ಅಂತ ಒಂದು ಸರ್ಕಾರಕ್ಕೆ ಮನವಿ ಮತ್ತು ಪ್ರತಿಭಟನೆಯ ಮೂಲಕ ಮನವಿಯನ್ನು ಮಾಡಿರುವಂಥದ್ದು. ಅದಕ್ಕೆ ಸರ್ಕಾರ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ವಯೋಮಿತಿಯನ್ನು ಹೆಚ್ಚಿಸಿರುವಂಥದ್ದು. ಯಾವ ಕ್ಯಾಟಗರಿಗೆ ಎಷ್ಟು ಹೆಚ್ಚಿಸಿದ್ದಾರೆ ಅಂತ ನೋಡೋಣ. ಅದಕ್ಕೂ ಮೊದಲು ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ತಪ್ಪದೇ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ನೋಡ್ತಿರ್ಬೋದು ಫ್ರೆಂಡ್ಸ್, ಇದು ಸಚಿವ ಸಂಪುಟ 5ನೇ ತಾರೀಕು ಡಿಸೈಡ್ ಮಾಡಿರುವಂಥ ಒಂದು ಅಧಿಕೃತ ಮಾಹಿತಿ ಆಗಿರುತ್ತೆ. ಇದ್ಯಾವುದು ಫೇಕ್ ನ್ಯೂಸ್ ಅಲ್ಲ. ರಾಜ್ಯ ಸಿವಿಲ್ ಸೇವೆಗಳಿನ ಗ್ರೂಪ್ B, C ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು ನೋಡಿ ಫ್ರೆಂಡ್ಸ್. ಎಲ್ಲ ಹುದ್ದೆಗಳಿಗೆ ಗ್ರೂಪ್ B ಮತ್ತು C ಅಂದರೆ ಗ್ರೂಪ್ B ಅಂದರೆ ಈಗ ತಾಲೂಕು ಹಿಂದುಳಿದ ವರ್ಗಗಳ ಅಧಿಕಾರಿ ನೋಡಿ ಫ್ರೆಂಡ್ಸ್, KPSಸಿಯಿಂದ ಅದು ಆ ಥರದ ಹುದ್ದೆಗಳು ಕೂಡ ಗ್ರೂಪ್ ಇಲ್ಲೇ ಬರುತ್ತೆ. ಗ್ರೂಪ್ C ಅಂದರೆ PC, PSI, STA, FDA, PDO ಇನ್ನಿತರ ಯಾವುದೇ ಹುದ್ದೆಗಳಾದರೂ ಕೂಡ ಗ್ರೂಪ್ C ಯಲ್ಲೇ ಬರುತ್ತೆ. ಆದ್ದರಿಂದ ನಿಮಗೆ PC ಮತ್ತು PSI ಅಭ್ಯರ್ಥಿಗಳಿಗೆ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು. ಗರಿಷ್ಠ ವಯೋಮಿತಿಯನ್ನು 3 ವರ್ಷವರೆಗೆ ಹೆಚ್ಚಿಸಲು ಒಂದು ಬಾರಿಯ ಕ್ರಮವಾಗಿ ನೋಡಿ ಫ್ರೆಂಡ್ಸ್. ಈ ವರ್ಷ ಒಂದು ಬಾರಿ ಮಾತ್ರ ವಯೋಮಿತಿಯನ್ನು ಜಾಸ್ತಿ ಮಾಡಿರುವಂಥದ್ದು. ಹೋದ ಸಲ ನೋಟಿಫಿಕೇಶನ್ ಆದರೂ ಅದೇ ರೀತಿ ಮಾಡಿದರು, ಒಂದು ಬಾರಿ ಅಂತಂದಿದ್ರು. ಈ ಸಲನೂ ಅದೇ ರೀತಿ ಹೇಳಿರುವಂಥದ್ದು. ಒಂದು ಬಾರಿ ಮಾತ್ರ ಹೆಚ್ಚಿಸಲು 1 ವರ್ಷದ ಅವಧಿಗೆ ಸಡಿಲಿಕೆ ನೀಡುವ ಬಗ್ಗೆ ಒಂದು ನಿರ್ಧಾರವನ್ನು ಕೈಗೊಂಡಿರುವಂಥದ್ದು ಫ್ರೆಂಡ್ಸ್. ಮುಂದಿನ 1 ವರ್ಷದಲ್ಲಿ ಹೊರಡಿಸುವ ಅಧಿಸೂಚನೆಗಳಲ್ಲಿ ಈಗಿರುವ ನಿಯಮಗಳ ಮೇಲೆ ಎಲ್ಲ ಪ್ರವರ್ಗಗಳ ಅಂದರೆ ಆಲ್ ಕ್ಯಾಟಗರೀಸ್ GM ಇನ್ಕ್ಲೂಡಿಂಗು ಅಭ್ಯರ್ಥಿಗಳಿಗೆ ಒಂದು ಬಾರಿಗೆ ಅನ್ವಯವಾಗುತ್ತೆ ನೋಡಿ ಫ್ರೆಂಡ್ಸ್. ಇದು ಈ ವರ್ಷ ಮಾತ್ರ, ಒಂದೇ ಬಾರಿಗೆ ಮಾತ್ರ ಗರಿಷ್ಠ ವಯೋಮಿತಿಯನ್ನು 3 ವರ್ಷಗಳಿಗೆ ಹೆಚ್ಚಿಸಲು ಸಚಿವ ಸಂಪುಟ ನಿರ್ಧರಿಸಲಾಗಿದೆ. ಇದು ಫ್ರೆಂಡ್ಸ್ PCPSI ಹುದ್ದೆಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನು ಪೇಪರ್ ಕಟ್ಟಿಂಗ್ಸ್ ನೋಡೋದಾದರೆ ನೋಡಿ ಫ್ರೆಂಡ್ಸ್, ಇದು ಕೂಡ ಬಂದಿರುವಂಥದ್ದು ನಿನ್ನೆ ಪೇಪರಲ್ಲಿ. ವಯೋಮಿತಿ ಹೆಚ್ಚಳಕ್ಕೆ 1 ವರ್ಷದ ಅವಧಿಗೆ ಮಾತ್ರ ಸಡಿಲಿಕೆ, ಸಚಿವ ಸಂಪುಟ ಸಭೆ ಒಪ್ಪಿಗೆ ನೋಡಿ ಫ್ರೆಂಡ್ಸ್. ಇನ್ನು ಗೆಜೆಟೆಡ್ ನೋಟಿಫಿಕೇಶನ್ ಒಂದೇ ಬಾಕಿ ಇರುವಂಥದ್ದು. ಇನ್ನೂ ಒಂದು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಗ್ರೂಪ್ B, C ವಯೋಮಿತಿ 3 ವರ್ಷಗಳ ಸಡಿಲಿಕೆ. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ಯಾರೆಲ್ಲ ವಿಡಿಯೋ ಲೈಕ್ ಮಾಡಿ, ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.